ಒಂದು ದೇಶದ ಭವಿಷ್ಯ ಆ ದೇಶದಲ್ಲಿನ ಮಕ್ಕಳಿಂದಾಗಿ ನಿರ್ಧಾರವಾಗುತ್ತದೆ. ಮಕ್ಕಳ ಭವಿಷ್ಯ ಈ ದೇಶದ ಭವಿಷ್ಯವಾಗಿರುತ್ತದೆ ಎಂದರೆ ತಪ್ಪಾಗಲಾರದು. ಆದರೆ ಏನೋ ಬೀದರ್ ಜಿಲ್ಲೆಯಲ್ಲಿ ಕಾನೂನು ಬಾಹಿರವಾಗಿ ಮಕ್ಕಳ ಶಿಕ್ಷಣವನ್ನು ದಂಧೆಯನ್ನಾಗಿ ಮಾಡಿಕೊಂಡು ಅನಧಿಕೃತವಾಗಿ ಆ ಶಾಲೆ ನಡೆಸುತ್ತಿರುವ ಬಗ್ಗೆ ನಾವು ಬೀದರ್ ಜಿಲ್ಲೆಯ ಜನರಿಗೆ ಎಳೆಯಾಗಿ ವಿವರಿಸಿದ್ವಿ, ಸುದ್ದಿ ಬಿತ್ತರ ಮಾಡಿದ್ವಿ, ಅಧಿಕಾರಿಗಳಿಗೆ ಕಿವಿ ಹಿಂಡುವ ಕೆಲಸವನ್ನು ಮಾಡಿದ್ವಿ. ಮಕ್ಕಳ ಜೀವನದ ಜೊತೆ ಆಟ ಆಡ್ತಾ ಅನಧಿಕೃತ ಶಾಲೆಯನ್ನು ನಡೆಸಿ ಏನು ಪಾಲಕರು, ಪೋಷಕರು ಹಾಗೂ ಮಕ್ಕಳನ್ನು ಏನೂ ಅರಿಯದ ಮುಗ್ಧ ಮಕ್ಕಳನ್ನು ವಂಚಿಸ್ತಿರುವಂಥ ಶಿಕ್ಷಣ ಸಂಸ್ಥೆಯ ವಿರುದ್ಧ ನಾವು ಎಳೆಯಾಗಿ ಸುದ್ದಿ ಬಿತ್ತರಿಸಿ ಅವರ ದಂಧೆಯನ್ನು ಬಯಲು ಮಾಡಿದ್ವಿ. ಆದರೆ ಈ ಬಗ್ಗೆ ಸುದ್ದಿ ಬಿತ್ತರವಾದರೂ ಕೂಡ ಯಾವುದೇ ಕ್ರಮವಾಗಿಲ್ಲ ಎಂಬುದು ಒಂದು ರೀತಿ ದುರಂತದ ವಿಷಯ ಎನ್ಬೋದು. ಏನು ನಿರಂತರವಾಗಿ ಸುದ್ದಿ ಬಿತ್ತರಿಸಿದ್ವಿ, ತಿಂಗಳಾನುಗಟ್ಟಲೆ ಸುದ್ದಿ ಬಿತ್ತರಿಸಿದರೂ ಕೂಡ ಯಾವುದೇ ರೀತಿಯಾದ ಕ್ರಮವಾಗದೇ ಇರೋದು ಬೀದರ್ ಜಿಲ್ಲೆಯಲ್ಲಿನ ಅಧಿಕಾರಿಗಳ ನಿರ್ಲಕ್ಷ್ಯತನ, ಬೇಕಾಬಿಟ್ಟಿ ಕೆಲಸ ಇಲ್ಲಿ ಸಾಬೀತಾಗ್ತಿದೆ ಅಂತ ಹೇಳ್ಬೋದು. ಈ ಬಗ್ಗೆ ನಾವು ಏನು ಹುಮ್ನಾಬಾದ್ನ BO ಅವರಿಗೆ ಕೂಡ ಗಮನಕ್ಕೆ ತಂದಿದ್ವಿ. ಅವ್ರಿಗೆ ಹೇಳಿದ್ರೆ ಹಂಗೇನಿಲ್ಲ ಸರ್ ಅಂದರು ಮೊದಲಿಗೆ. ನಂತರ ಸುದ್ದಿ ಬಿತ್ತರವಾದಾಗ ಇಲ್ಲ ಕ್ರಮ ಕೈಗೊಳ್ತೀವಿ, ನಾವು ಈಗಾಗಲೇ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದೀವಿ ಅಂದರು. ಬೀದರ್ನ ಮಣ್ಣೆಕಳಿ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ರು. ನನ್ನ ಹಿಂದ್ಗಡೆ ಇರೋ ಬಿಲ್ಡಿಂಗ್ ಇದೆ ಬೀದರ್ನ ಮಣ್ಣೆಕಳಿ ಪೊಲೀಸ್ ಠಾಣೆ, ಇಲ್ಲಿಗೆ ದೂರು ಕೊಟ್ಟಿದ್ರಂತೆ. ಆದರೆ ದೂರು ಕೊಟ್ಟರು ಕೂಡ ಯಾವುದೇ ರೀತಿಯಾದಂಥ ಕ್ರಮವಾಗಿಲ್ಲ. ಪೊಲೀಸವ್ರನ್ನ ಕೇಳಿದರೆ FIR ಆಗಿಲ್ಲ. ಅವ್ರಿಗೆ ಉತ್ತರ ಕೇಳಬೇಕು, ನಾನು ಮಾತಾಡ್ತೀನಿ, ಮೀಟಿಂಗಲ್ಲಿದ್ದೀನಿ, ನಂತರ ಮಾತಾಡ್ತೀನಿ, ನೀವು BO ಅವ್ರಿಗೆ ಕೇಳಿ ಅಂತಾರೆ. ಈ ಬಗ್ಗೆ ನಾವು DDP ಅವ್ರನ್ನ ಕೇಳಿದ್ವಿ. BO ಮೇಲ್ಗಡೆ DDP ಇರ್ತಾರೆ. ಅವ್ರು ಹೇಳ್ತಾರೆ FIR ಮಾಡೋ ಕೆಲಸ ನಮ್ದೇನ್ರಿ, ಪೊಲೀಸರದು. ಹಾಗಾದರೆ ಪೊಲೀಸರು ಏನು ಮಾಡಬೇಕು? FIR ಮಾಡಬೇಕು. ಆದರೆ ಇದುವರೆಗೂ ಕೂಡ FIR ಆಗಿಲ್ಲ. ಹಾಗಾದರೆ DDP ಕೆಲಸ FIR ಮಾಡೋದಲ್ಲ, ಮಾಡೋ ಕೆಲಸ ಪೊಲೀಸರು. ಆದರೆ ಬೀದರ್ನ ಮಣ್ಣೆಕಳಿ ಪೊಲೀಸರು ಯಾಕೆ FIR ಮಾಡಿಲ್ಲ ನಿಜಕ್ಕೂ ಗೊತ್ತಿಲ್ಲ. ಪೊಲೀಸರಿಗೆ ಫೋನ್ ಮಾಡಿದರೆ ನಾನು ರಜೆ ಮೇಲೆ ಇದ್ದೀನಿ ಅನ್ನೋ ಉತ್ತರ PSI ಅವ್ರದ್ದು. ರಜೆ ಮೇಲಲ್ಲ ಸರ್, ಇವತ್ತು FIR ಅಲ್ಲ, ಹಿಂದ್ಗಡೆ ಆಗಿದೆ ಗೊತ್ತಿಲ್ವಾ ಅಂದರೆ ನಾನು ರಜೆ ಮೇಲಿದ್ದೀನಿ, ನಾನು ನಂತರ ಹೇಳ್ತೀನಿ, ನಾನು ಮಾತಾಡ್ತೀನಿ. ಯಾವ ರೀತಿಯಂಥ ನಿರ್ಲಕ್ಷ್ಯತನದ ಹೇಳಿಕೆ ನನಗೆ ನಿಜಕ್ಕೂ ಅರ್ಥವಾಗುತ್ತಿಲ್ಲ. ಈ ಅಕ್ರಮ ದಂಧೆಯಲ್ಲಿ ಹುಮ್ನಾಬಾದ್ BO ಅವ್ರು ಭಾಗಿಯಾಗಿದ್ದಾರಾ ಅಥವಾ ಪೊಲೀಸರೇ ಭಾಗಿಯಾಗಿದ್ದಾರಾ ನಿಜಕ್ಕೂ ಗೊತ್ತಿಲ್ಲ. ಪ್ರತಿಯೊಂದು ಕೂಡ ಇಲ್ಲಿ ಪ್ರಶ್ನಾರ್ಥಕವಾಗಿದೆ. ಈ ಪ್ರಶ್ನೆಗೆ ಉತ್ತರವನ್ನು ಮಣ್ಣೆಕಳಿ ಪೊಲೀಸರು ಕೊಡಬೇಕು, ಹಾಗೂ BO ಅವರು ಕೊಡಬೇಕು, DDP ಕೊಡಬೇಕು. ಯಾಕಂದರೆ ಮಕ್ಕಳ ಜೀವನದ ಜೊತೆ ಚೆಲ್ಲಾಟ ಆಡೋದು ಒಂದು ರೀತಿ ಅಂದರೆ ಈ ದೇಶದ ಜನರ ಜೊತೆ, ದೇಶದ ಭವಿಷ್ಯದ ಜೊತೆ ಚೆಲ್ಲಾಟವಾಡೋದು ಅಂತಲೇ ಹೇಳ್ಬೋದು. ದೇಶದ ಭವಿಷ್ಯದ ಜೊತೆ ಚೆಲ್ಲಾಟ ಆಡೋದಂದರೆ ಮುಂದೆ ಒಂದು ಅಧೋಗತಿಗೆ ತಲುಪುತ್ತೆ. ಶಿಕ್ಷಣವನ್ನು ವ್ಯವಹಾರ ಮಾಡಿಕೊಂಡು ಮಕ್ಕಳನ್ನು ಒಂದು ಕರಾಳ ಇದಕ್ಕೆ ತಳ್ಳಿದರೆ ಒಂದು ಕತ್ತಲೆ ಕೋಣೆ ಒಳಗೆ ತಳ್ಳಿದಂತೆ. ಅನಧಿಕೃತವಾಗಿ ಶಾಲೆ ನಡೆಸೋದಂದರೆ ಅದೊಂದು ರೀತಿಯಲ್ಲಿ ಏನಂದರೆ ಮಕ್ಕಳನ್ನ ಶಿಕ್ಷಣ ಕೊಡದೇ ಇರೋ ಮಾಡೋ ರೀತಿಯಲ್ಲಿ ಯಾಕೆ ಈ ಶಿಕ್ಷಣ ಸಂಸ್ಥೆ ಇದುವರೆಗೂ ಅನುಮತಿ ಪಡೆದಿಲ್ಲ, ಇದನ್ನು ಅಧಿಕಾರಿಗಳು ಸ್ಪಷ್ಟಪಡಿಸಬೇಕು. ಅದೇ ರೀತಿ ಇಷ್ಟು ದಿನ ಆದರೂ ಯಾಕೆ ಒಂದು FIR ಮಾಡಿಲ್ಲ? ಕನಿಷ್ಠ FIR, ಇಲ್ಲಿ ಕ್ರಮ ಕೈಗೊಳ್ಳೋದು ಸೆಕೆಂಡ್ರಿ. ಒಬ್ಬರು ದೂರು ಕೊಟ್ಟಾಗ ಒಂದು FIR ಮಾಡೋದು ಪೊಲೀಸರ ಕರ್ತವ್ಯ. ಅವ್ರಿಗೆ ಅದಕ್ಕಾಗಿಯೇ ಸರ್ಕಾರ ಸಂಬಳ ಕೊಡ್ತದೆ. ಅವರಿಗೆ ಜನರ ತೆರಿಗೆ ಹಣದಲ್ಲಿ ಕಷ್ಟಪಟ್ಟು ದುಡಿದಂಥ ಜನರು ತೆರಿಗೆ ಕಟ್ಟಿರ್ತಾರೆ. ಆ ತೆರಿಗೆಯಲ್ಲಿ ಐಷಾರಾಮಿ ಕಾರ್ಗಳನ್ನ ಕೊಟ್ಟು ತಿರುಗಾಡೋಕ್ಕೆ ವ್ಯವಸ್ಥೆ ಮಾಡ್ತಾರೆ, ಲೈಟು ಫ್ಯಾನ್ಗಳನ್ನ ಕೊಟ್ಟು ದೊಡ್ಡ ಕಟ್ಟಡಗಳನ್ನ ಕಟ್ಟಿಸಿ ಕೂಡಿಸ್ತಾರೆ. ಆದರೆ ಪೊಲೀಸರು ಇಷ್ಟೆಲ್ಲ ವ್ಯವಸ್ಥೆ ಮಾಡಿದ್ರು, ಒಂದು ದೂರು ಕೊಟ್ಟಾಗ ಒಬ್ಬರು ಸರ್ಕಾರಿ ಅಧಿಕಾರಿ BO ಅವ್ರು ದೂರು ಕೊಟ್ಟಾಗ ಯಾಕೆ ಕನಿಷ್ಠ ಒಂದು FIR ಮಾಡಿಲ್ಲ? ಪೊಲೀಸ್ ಮಣ್ಣೆಕಳಿಯ PSI ಅವರು ಸ್ಪಷ್ಟಪಡಿಸಬೇಕು. ಇದರಲ್ಲಿ ಇವ್ರದ್ದೇನಿದೆ, ಯಾಕೆ ಇಷ್ಟು ಬೇಜವಾಬ್ದಾರಿ ತೋರಿಸಿದೆ ಅನ್ನೋ ಅವರು ಸ್ಪಷ್ಟಪಡಿಸ್ಬೇಕು. ಅದೇ ರೀತಿ ಶಿಕ್ಷಣ ಇಲಾಖೆ ಇದ್ರ ಬಗ್ಗೆ ಯಾಕೆ ಫಾಲೋ ಅಪ್ ಮಾಡಿಲ್ಲ? ಒಂದು ನ್ಯೂಸ್ ಚಾನಲಾಗಿ ನಾವೇ ಎಷ್ಟು ಫಾಲೋ ಅಪ್ ಮಾಡ್ತಿರ್ಬೇಕಾದ್ರೆ ಒಬ್ಬರು ಅಧಿಕಾರಿಯಾಗಿ ತಮ್ಮ ಕ್ಷೇತ್ರದಲ್ಲಿನ ಅನಧಿಕೃತ ಶಾಲೆಯ ವಿರುದ್ಧ ಕ್ರಮ ಕೈಗೊಳ್ಳೋದು ಯಾಕೆ ಫಾಲೋ ಅಪ್ ಮಾಡ್ತಿಲ್ಲ ಅನ್ನೋದನ್ನ ಇಲಾಖೆ ಅಧಿಕಾರಿಗಳು, ಜಿಲ್ಲಾಡಳಿತ, ಶಿಕ್ಷಣ ಇಲಾಖೆ, ಪೊಲೀಸ್ ಇಲಾಖೆ ಪ್ರತಿಯೊಬ್ಬರು ಇದನ್ನು ಸ್ಪಷ್ಟಪಡಿಸಬೇಕಾಗಿದೆ. ಕ್ಯಾಮ್ರಾಮನ್ ಸಂತೋಷ್ ಜೊತೆ ದೇವರಾಜ್ ವನಗೆರೆ, ಉತ್ತರ ಕರ್ನಾಟಕ ನ್ಯೂಸ್, ಬೀದರ್.